ಬೆಳಗಾವಿ ಒಳಗಡೆ ಒಬ್ರು ಮರಾಠಿ ಮಾತಾಡ್ಬೇಕು, ನೀನ್ ಕನ್ನಡ ಮಾತಾಡ್ತಿ ಯಾಕ ಮರಾಠಿ ಕಲ್ತ್ಕೊ ಅಂತ ಹೇಳಿ ಕೆಲ ಭಾಷೆಯ ಗುಂಡಾಗಳು ಅವ್ರ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಮಾಡಿದಾರ. ಇದನ್ನ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ಯಾಕಂದ್ರೆ ಪದೇ ಪದೇ ಬೆಳಗಾವಿ ನಗರದೊಳಗಡೆ ಒಬ್ರು ಬಾವುಟ ಕನ್ನಡದ ಧ್ವಜ ಹಾರಿಸಿದ್ರೆ ಹೊಡಿತಾರೆ, ಕನ್ನಡ ಮಾತಾಡಿದ್ರೆ ಹೊಡಿತಾರೆ. ಇಂಥದ್ದು ನಾವೆಲ್ಲೋ ನಮ್ಮ ರಾಜ್ಯದೊಳಗಿದೀವೋ ಬೇರೆ ರಾಜ್ಯದೊಳಗಿದೀವೋ ಅನ್ನುವಂಥದ್ದು ಅನುಮಾನ ಆಗ್ತಾ ಇದೆ. ಅದಕ್ಕ ನಮ್ಮ ಪೊಲೀಸ್ ಇಲಾಖೆಯವ್ರು ಇಂಥವ್ರ ಮೇಲೆ ಯಾಕೆ ಕಠಿಣ ಕ್ರಮವನ್ನ ತಗೋತಿಲ್ಲ ಅನ್ನುವಂಥದ್ದು ನಮಗೆಲ್ಲ ಅನುಮಾನ ಆಗ್ತಾ ಇದೆ. ಪ್ರತಿ ಸಲನೂ ಕೂಡ ಹಿಂದಾರ ಆಗ್ತದ. ಯಾರೋ ಒಂದು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರ, ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಕುಣಿಸಿ ರಾಜಿ ಸಂಧಾನ ಮಾಡೋದ್ ಮುಖಾಂತರ ಮಾತ್ರ ಕಳಿಸ್ತಾರ. ಯಾವುದೇ ರೀತಿಯಾದಂತ ಕಠಿಣ ಕ್ರಮ ಆಗ್ತಾ ಇಲ್ಲ. ಅದಕ್ಕೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಇದನ್ನು ಸಹಿಸುವುದಿಲ್ಲ. ತಕ್ಷಣವೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂತವ್ರು ಯಾರ ಕಂಡಕ್ಟರ್ ಮೇಲೆ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದಾರೆ, ಸುಮಾರು 7-8 ಜನ ಮೇಲ್ಪಟ್ಟ ಜನ ಕೂಡ್ಕೊಂಡು ಕನ್ನಡ ಮಾತಾಡ್ತಿ ಅಂತೇಳಿ ಹಲ್ಲೆ ಮಾಡಿದಾರ, ಅವ್ರನ್ನ ಕೂಡಲೇ ಬಂಧಿಸ್ತೇ. ಹೋದಲ್ಲಿ ನಾವೆಲ್ಲರೂ ಕೂಡ ಆಗಿರುವಂತ ಘಟನಾ ಸ್ಥಳಕ್ಕೆ ಹೋಗಿ ನಾವು ಕೂಡ ಸಂಬಂಧಪಟ್ಟಂತ ಯಾರು ಕನ್ನಡಿಗರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅಂತವ್ರನ್ನ ನಾವು ಕೂಡ ವಿಚಾರಿಸುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ. ಅದರಿಂದ ಕಾನೂನು ಸುವ್ಯವಸ್ಥೆ ಹದಗೆಡ್ತದ. ಬೆಳಗಾವಿ ಒಳಗಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ಸೋದು ಬೇಡಾಗಿದೆ. ಆದ್ರೆ ಪದೇ ಇಂಥದ್ದು ಆಗ್ತಾ ಇದೆ. ಜನಪ್ರತಿನಿಧಿಗಳು, ಸರ್ಕಾರ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಪಡ್ಕೊಂಡು ಯಾರು ಕನ್ನಡಿಗರ ರಕ್ಷಣೆಗೆ